ನಮಸ್ತೆ ಸ್ನೇಹಿತರೆ, ಇವಾಗ ತಾನೇ ನಮ್ಮ ರಾಯರದ ಪೂಜೆ ಎಲ್ಲ ಮುಗಿತು. ಎಲ್ರಿಗೂ ರಾಯರು ಅನುಗ್ರಹ ಸಿಗ್ಲಿ, ಎಲ್ರಿಗೂ ನಮ್ಮ ರಾಯರು ಒಳ್ಳೇದ್ ಮಾಡ್ಲಿ ಅಂತ ನಾನು ನಮ್ಮ ರಾಯರಲ್ಲಿ ಕೇಳ್ಕೊಂತೀನಿ. ಎಲ್ರಿಗೂ ಒಂದು ಗುಡ್ ನ್ಯೂಸ್, ಶುಭ ಸುದ್ದಿ. ನಮ್ಮ ರಾಯರನ್ನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಕ್ಕಂತ ಭಕ್ತಾದಿಗಳು ಎಲ್ರಿಗೂ ನೋಡೋಣ, ಗೆಸ್ ಮಾಡಿ. ಮಂತ್ರಾಲಯದಲ್ಲಿ ಸೇವಾ ಕಂಟ್ರೋಲ್ ಹೋಗಿ ಅರ್ಚಕರ ಹತ್ರನೇ ಕೇಳ್ಕೊಂಬಂದೆ. ಹೋದ್ ವರ್ಷನೂ ಆಗಸ್ಟ್ ಅಲ್ಲೇ ಬಿದ್ದಿತ್ತು, ಈ ವರ್ಷನೂ ಆಗಸ್ಟ್ ಅಲ್ಲೇ ಬಂದಿದೆ. ಹೋದ್ ವರ್ಷ ವರಮಹಾಲಕ್ಷ್ಮಿ ಹಬ್ಬ 2 ದಿವಸಕ್ಕೋ 3 ದಿವಸಕ್ಕೋ ಬಿದ್ದಿತ್ತು. ಈ ಸಲ ಏನು ಅಂದ್ರೆ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಮಂತ್ರಾಲಯದಲ್ಲಿ 1 ವಾರದಿಂದನೇ ಶುರು ಆಗುತ್ತೆ. ಮಂತ್ರಾಲಯದಲ್ಲಿ 8ನೇ ತಾರೀಕಿಂದ ಶುರು ಆಗುತ್ತೆ. ನಾವ್ ಯಾವಾಗ ಮಾಡ್ಬೇಕು ಸ್ವಾಮಿ ಅಂತ ಕೇಳಿದಕ್ಕೆ ಅರ್ಚಕರನ್ನ 10, 11, 12, 10ನೇ ತಾರೀಕು ಪೂರ್ವಾರಾಧನೆ, 11ನೇ ತಾರೀಕು ಮಧ್ಯಾರಾಧನೆ, 12ನೇ ತಾರೀಕು ಉತ್ತರಾರಾಧನೆ. ಈ 3 ದಿನ ಮನೇಲಿ ಮಾಡ್ತಕ್ಕಂಥವ್ರು ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ನಮ್ಮ ರಾಯರಿಗೆ ಪೂಜೆ ಮಾಡ್ಬೋದು. ಆಮೇಲೆ ಎಲ್ಲಾ ರಾಯರು ಮಠಗಳಲ್ಲೂ ಅದ್ದೂರಿಯಾಗಿ ಹೂವಿನ ಅಲಂಕಾರ ಆಗಿರ್ಬೋದು, ಹಣ್ಣಿನ ಅಲಂಕಾರ, ಪುಷ್ಪಾರ್ಚನೆ, ಎಲ್ಲಾ ತರ ಪೂಜೆಗಳನ್ನು ನಮ್ಮ ಅರ್ಚಕರುಗಳು ಎಲ್ಲಾ ರಾಯರು ಮಠಗಳಲ್ಲೂ ಮಾಡ್ತಾರೆ. ಎಲ್ಲಾ ರಾಯರು ಮಠಗಳಲ್ಲೂ ಅದ್ದೂರಿಯಾಗಿ ಪೂಜೆ ಇರುತ್ತೆ, ಹೂವಿನ ಅಲಂಕಾರ ಎಲ್ಲಾ ಇರುತ್ತೆ. ನೀವು ದಾನಿಗಳು ದಾನ ಮಾಡ್ತಕ್ಕಂಥವ್ರು 3 ದಿನ ಎಲ್ಲಾ ರಾಯರ ಮಠಗಳಲ್ಲೂ ಅನ್ನದಾನ ಇದ್ದೇ ಇರುತ್ತೆ. ನಿಮ್ ಕೈಲಾದ ಸೇವೆ ಮಾಡ್ಬೋದು. ತರಕಾರಿಗಳು, ಅಕ್ಕಿ, ಬೇಳೆ, ಎಣ್ಣೆ, ಬೆಣ್ಣೆ, ತುಪ್ಪ, ಮತ್ತೆ ಏನಾದ್ರು ಸೇವೆ, ನಿಮ್ಗೆ ಹೂವಿನ ಅಲಂಕಾರ ಮಾಡಿಸ್ಬೇಕಾ, ಹಣ್ಣಿನ ಅಲಂಕಾರ ಮಾಡಿಸ್ಬೇಕಾ, ಎಲ್ಲಾ ತರ ಸೇವೆಗಳು ರಾಯರು ಮಠದಲ್ಲಿ ಇರುತ್ತೆ. ನಾನು ನಿಮ್ಗೆ ನೆನಪಿಸಕ್ಕೆ ಅಂತ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಾನು ತಿರ್ಗಾ ನಿಮ್ಗೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ರಾಯರು ಆರಾಧನೆ ಇರೋದ್ರಿಂದ ಅವತ್ತಿನ ದಿವಸ 3 ದಿವಸ ಮನೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ರಾಯರ ದರ್ಶನ ಮಾಡೋದಂತೂ ಯಾರು ಮರೆಯೋದಕ್ಕೆ ಹೋಗ್ಬೇಡಿ. ಆ 3 ದಿನ ತುಂಬಾ ಒಳ್ಳೇದು. ನಮ್ಮ ರಾಯರ ದರ್ಶನ ಮಾಡಿದ್ರೆ ಇವತ್ತು ನಿಮ್ಮ ಕೈಲಾದ ಸೇವೆ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ.